ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. 4ನೇ ದಿನದ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ 2ನೇ ವರ್ಷಾಚರಣೆ ನಡೀತಾ ಇರೋದು. ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರೋದು. ಇವತ್ತು 4ನೇ ದಿನದ ಕಾರ್ಯಕ್ರಮ ನಡೆಯುತ್ತೆ. ರಾಮತಾರಕ ಮಂತ್ರ ಹೋಮ, ವಿಷ್ಣು ಗಾಯತ್ರಿ ಹೋಮ, ಇದರ ಜೊತೆಯಲ್ಲಿ ಕಲಾಶುದಿ ವಾಸ ಹೋಮ, ತತ್ವ ಹೋಮಗಳ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆಯ ಕಾರ್ಯಕ್ರಮಗಳು ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಹಲವು ಕಾರ್ಯಕ್ರಮಗಳು ಇವತ್ತು ನೆರವೇರುತ್ತೆ. ಪೇಜಾವರ ಮಠಾಧೀಶರಾದಂಥ ವಿಶ್ವಪ್ರಸನ್ನ ತೀರ್ಥರವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದು ಇವತ್ತು 4ನೇ ದಿನದ ಕಾರ್ಯಕ್ರಮ ನಡೀತಾ ಇದೆ. ರಾಮತಾರಕ ಮಂತ್ರ ಹೋಮ ನಡೀತಾ ಇದೆ, ವಿಷ್ಣು ಗಾಯತ್ರಿ ಹೋಮ, ಕಲಶಾಧಿವಾಸ ಹೋಮ ನಡೆಯುತ್ತೆ, ತತ್ವ ಹೋಮಗಳನ್ನು ಕೂಡ ಇವತ್ತು ಆಯೋಜನೆ ಮಾಡಲಾಗ್ತಾ ಇದೆ. ವಿಶ್ವಪ್ರಸನ್ನ ತೀರ್ಥರು ಅಲ್ಲಿ ಪೂಜೆಗಳನ್ನು ನೆರವೇರಿಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಒಂದು ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಹಬ್ಬದ ಸಡಗರ ನಿರ್ಮಾಣಗೊಂಡಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ಈಗ ನಡೀತಾ ಇರೋದು. ಪೇಜಾವರ ಮಠಾಧೀಶರಾದಂಥ ವಿಶ್ವಪ್ರಸನ್ನ ತೀರ್ಥರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ನಾರಾಯಣ ಹೇಳಿ ಹೇಳಿ. ವಾಸ್ತುತ್ವ ಸುಮಾರು 5 ದಿವಸಗಳಿಂದ ನಿತ್ಯ ಬೆಳಿಗ್ಗೆ ಹೋಮ, ಹವನ, ಕಲಶ ಪ್ರತಿಷ್ಠೆ, ತತ್ವ ಕಲಶಾಭಿಷೇಕ ಇವೆಲ್ಲವೂ ನಡೀತಾ ಇದ್ದಾವೆ. ಸಾಯಂಕಾಲದ ಹೊತ್ತಿಗೆ ಪಲ್ಲಕ್ಕಿ ಉತ್ಸವ ಇದೆಲ್ಲ ನಡೀತಾ ಇದೆ. ಹಾಗೂ ಇವತ್ತು ದೇವರಿಗೆ ಪಂಚಾಮೃತ ಅಭಿಷೇಕ ಅದು ನಡೆಯುತ್ತೆ. ಜೊತೆಗೆ ಇವತ್ತು ರಾಜನಾಥ್ ಸಿಂಗ್ ಅವರು ಬಂದು ಧ್ವಜಾರೋಹಣ ನಡೆಯುತ್ತೆ. ಮೊನ್ನೆ ಪ್ರಧಾನ ದೇವಾಲಯದಲ್ಲಿ ಮಾತ್ರ ನಡೆದಿತ್ತು. ಇನ್ನೂ ಅನೇಕ ದೇವಾಲಯಗಳಿದ್ದಾವೆ. ಒಂದು ದೇವಾಲಯದಲ್ಲಿ ಇವತ್ತು ಮತ್ತೆ ಪುನಃ ಧ್ವಜಾರೋಹಣ ನಡೆಯುತ್ತೆ. ಅದಾದ ಮೇಲೆ ಸಾಮೂಹಿಕ ಸಮಾರಂಭ ಇದೆ. ಈ ಎಲ್ಲ ಉತ್ಸವಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈಗ ಸ್ವಾಮೀಜಿಗಳೇ, ಪ್ರಮುಖವಾಗಿ 2ನೇ ವರ್ಷಾಚರಣೆ, ನೀವು ರಾಮಲಲ್ಲನ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ರಿ, ಮೊದಲ ವರ್ಷಾಚರಣೆ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ರಿ, ಈಗಲೂ ಕೂಡ ನೀವು ಅಲ್ಲೇ ಇದ್ರಿ. ನಿಮ್ಮದೇ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರೋದು. ಎಷ್ಟು ಖುಷಿ ಇದೆ ಸ್ವಾಮೀಜಿಗಳೇ. ಆಗ್ಲಿ ಸಂತೋಷ ಸಂತೋಷ. ಚೆನ್ನಾಗಿ ನಡೀತಾ ಉಂಟು. ಎಲ್ಲ ಸಂತೋಷದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಉತ್ಸವ ನಡೆಸ್ತಾ ಇದ್ದಾರೆ. ಓಕೆ, ಯಾರೆಲ್ಲ ಗಣ್ಯರಿಗೆ ಆಹ್ವಾನ ಇದೆ ಈ ಬಾರಿ ಸ್ವಾಮೀಜಿಗಳೇ? ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ. ಆಮೇಲೆ ಉತ್ತರ ಪ್ರದೇಶದ ನಮ್ಮ ಮುಖ್ಯಮಂತ್ರಿ ಅವರು ಯೋಗಿಜಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನು ಪ್ರಾದೇಶಿಕ ಅನೇಕ ಸಾಧು ಸಂತರನ್ನೆಲ್ಲ ಕರೆದಿದ್ದಾರೆ. ಓಕೆ ಓಕೆ ಸ್ವಾಮೀಜಿಗಳೇ, ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಬಂದು ಹೋದ್ರು. ಓಕೆ 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 ಇವತ್ತು ವಿವಿಧ ಕಾರ್ಯಕ್ರಮಗಳು, ಹೋಮ ಹವನ ನಡೀತಾ ಇರೋದು. ಯಾವ ಉದ್ದೇಶಕ್ಕೋಸ್ಕರ ಈ ಎಲ್ಲ ಹೋಮ ಹವನಗಳನ್ನು ನಡೆಸ್ತಾ ಇರೋದು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಸ್ವಾಮೀಜಿಗಳೇ? ಪ್ರಾಣ ಪ್ರತಿಷ್ಠಾ ಉತ್ಸವದ ನಿಮಿತ್ತವೇ ದೇವರ ಪ್ರತಿಮಾದಲ್ಲಿ ದೇವರ ಸನ್ನಿಧಾನ ವಿಶೇಷವಾಗಿ ತುಂಬಿರಬೇಕು. ಆ ಮೂಲಕ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ದೇವರ ಅನುಗ್ರಹ ಪರಿಪೂರ್ಣವಾಗಿ ಸದಾಕಾಲ ಲಭಿಸ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಹೋಮ ಹವನ ಕಲಶಾಭಿಷೇಕ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಓಕೆ,
ನಾವು ಇವತ್ತು ಹೊಸ ವರ್ಷಾಚರಣೆಯನ್ನು ಬರಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಂದೇಶ, ನಿಮ್ಮ ಉಪದೇಶ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಹೊಸ ವರ್ಷದ ವಿಚಾರವಾಗಿ ತಾವು ನಮ್ಮ ವೀಕ್ಷಕರಿಗೆ ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಬಯಸ್ತೀರಿ ಸ್ವಾಮೀಜಿಗಳೇ? ಸ್ವಾಮೀಜಿಗಳನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸಂಪರ್ಕ ಕಡಿತಾಗಿದೆ. ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವ ವಿಚಾರವನ್ನು ನಮ್ಮೊಂದಿಗೆ ಈಗ ಹಂಚಿಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಒಂದು ರೀತಿಯಲ್ಲಿ ರಾಮಲಲ್ಲನ ಕ್ಷೇತ್ರದಲ್ಲಿ ಇವತ್ತು ಹಬ್ಬದ ಸಡಗರ ಕಳೆಗಟ್ಟಿದೆ. ವಿವಿಧ ಪೂಜಾ ಪುನಸ್ಕಾರಗಳು, ಹೋಮ ಹವನಗಳು ಕೂಡ ನಡೀತಾ ಇದೆ. ಅದು ವಿಶ್ವಪ್ರಸನ್ನ ತೀರ್ಥರವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳು. आपदाम् अपहर्तारं दातारं सर्वसंपदां लोकाभिरामं ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪ್ರತಿಷ್ಠಾ ದ್ವಾದಶಿಯ 2ನೇ ವರ್ಷದ ಶ್ರೀರಾಮಚಂದ್ರನ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ 5 ದಿವಸಗಳಿಂದ ಯಜ್ಞಶಾಲೆಯಲ್ಲಿ ನಾನಾ ಬಗೆಯ ಹೋಮ ಹವನಗಳು, ಕಲಶ ಪ್ರತಿಷ್ಠೆ ಇವೆಲ್ಲವೂ ನಡೆದು ರಾಮದೇವರಿಗೆ ಕಲಶಾಭಿಷೇಕ ನಡೆದಿದೆ. ಪ್ರತಿನಿತ್ಯ ಸಾಯಂಕಾಲ ಪಾಲಕಿ ಉತ್ಸವ ನಡೆದಿದೆ. ಈ ಎಲ್ಲ ಕಾರ್ಯಗಳನ್ನು ಕೂಡ ರಾಮದೇವರ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಬದುಕಿನಲ್ಲಿ ಬರಬಹುದಾದ ಎಲ್ಲ ಆಪತ್ತುಗಳನ್ನು ದೇವರು ಪರಿಹಾರ ಮಾಡಿಕೊಟ್ಟು ಬಯಸಿದ ಎಲ್ಲ ಸಂಪತ್ತನ್ನು ದಯಪಾಲಿಸಲಿ ಅಂತ ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪ್ರತಿಷ್ಠಾ ದ್ವಾದಶಿಯ 2ನೇ ವರ್ಷದ ಶ್ರೀರಾಮಚಂದ್ರನ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ 5 ದಿವಸಗಳಿಂದ ನೋಡಿ, ಇವತ್ತು 4ನೇ ದಿನದ ಕಾರ್ಯಕ್ರಮ ನಡೀತಾ ಇದೆ. ಯಾವ ರೀತಿಯಾಗಿ ರಾಮ ಭಕ್ತರು ಬಾಲರಾಮನ ದರ್ಶನ ಪಡೆಯೋದಕ್ಕೆ ಆಗಮಿಸಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದು ಇವತ್ತು ಬಾಲರಾಮನ ದರ್ಶನ ಪಡೆದುಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನದ ಕಾರ್ಯಕ್ರಮಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರಾಮತಾರಕ ಮಂತ್ರ ಹೋಮ ನಡೀತಾ ಇದೆ, ವಿಷ್ಣು ಗಾಯತ್ರಿ ಹೋಮ ನಡೀತಾ ಇದೆ, ಕಲಶಾಧಿವಾಸ ಹೋಮ ನಡೆಯುತ್ತೆ, ತತ್ವ ಹೋಮಗಳನ್ನು ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ. ಇವತ್ತು ಹಬ್ಬದ ಸಡಗರ ನಿರ್ಮಾಣ ಆಗಿರೋದು ರಾಮನೂರಿನಲ್ಲಿ. ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. 4ನೇ ದಿನದ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ 2ನೇ ವರ್ಷಾಚರಣೆ ನಡೀತಾ ಇರೋದು. ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರೋದು. ಇವತ್ತು 4ನೇ ದಿನದ ಕಾರ್ಯಕ್ರಮ ನಡೆಯುತ್ತೆ. ರಾಮತಾರಕ ಮಂತ್ರ ಹೋಮ, ವಿಷ್ಣು ಗಾಯತ್ರಿ ಹೋಮ, ಇದರ ಜೊತೆಯಲ್ಲಿ ಕಲಶಾದಿ ವಾಸ ಹೋಮ, ತತ್ವ ಹೋಮಗಳ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆಯ ಕಾರ್ಯಕ್ರಮಗಳು ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಹಲವು ಕಾರ್ಯಕ್ರಮಗಳು ಇವತ್ತು ನೆರವೇರುತ್ತೆ.
ಪೇಜಾವರ ಮಠಾಧೀಶರಾದಂಥ ವಿಶ್ವ ಪ್ರಸನ್ನ ತೀರ್ಥರವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದು ಇವತ್ತು 4ನೇ ದಿನದ ಕಾರ್ಯಕ್ರಮ ನಡೀತಾ ಇದೆ. ರಾಮತಾರಕ ಮಂತ್ರ ಹೋಮ ನಡೀತಾ ಇದೆ, ವಿಷ್ಣು ಗಾಯತ್ರಿ ಹೋಮ, ಕಲಶಾಧಿವಾಸ ಹೋಮ ನಡೆಯುತ್ತೆ, ತತ್ವ ಹೋಮಗಳನ್ನು ಕೂಡ ಇವತ್ತು ಆಯೋಜನೆ ಮಾಡಲಾಗ್ತಾ ಇದೆ. ವಿಶ್ವ ಪ್ರಸನ್ನ ತೀರ್ಥರು ಅಲ್ಲಿ ಪೂಜೆಗಳನ್ನು ನೆರವೇರಿಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಒಂದು ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಹಬ್ಬದ ಸಡಗರ ನಿರ್ಮಾಣಗೊಂಡಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ಈಗ ನಡೀತಾ ಇರೋದು. ಪೇಜಾವರ ಮಠಾಧೀಶರಾದಂಥ ವಿಶ್ವಪ್ರಸನ್ನ ತೀರ್ಥರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ನಾರಾಯಣ ಹೇಳಿ ಹೇಳಿ. ವಾರ್ಷಿಕೋತ್ಸವ ಸುಮಾರು 5 ದಿವಸಗಳಿಂದ ನಿತ್ಯ ಬೆಳಿಗ್ಗೆ ಹೋಮ ಹವನ ಕಲಶ ಪ್ರತಿಷ್ಠೆ ತತ್ವ ಕಲಶಾಭಿಷೇಕ ಇವೆಲ್ಲವೂ ನಡೀತಾ ಇದ್ದಾವೆ. ಸಾಯಂಕಾಲದ ಹೊತ್ತಿಗೆ ಪಲ್ಲಕ್ಕಿ ಉತ್ಸವ ಇದೆಲ್ಲ ನಡೀತಾ ಇದೆ. ಹಾಗೂ ಇವತ್ತು ದೇವರಿಗೆ ಪಂಚಾಮೃತ ಅಭಿಷೇಕ ಅದು ನಡೆಯುತ್ತೆ. ಜೊತೆಗೆ ಇವತ್ತು ರಾಜನಾಥ್ ಸಿಂಗ್ ಅವರು ಬಂದು ಧ್ವಜಾರೋಹಣ ನಡೆಯುತ್ತೆ. ಮೊನ್ನೆ ಪ್ರಧಾನ ದೇವಾಲಯದಲ್ಲಿ ಮಾತ್ರ ನಡೆದಿತ್ತು, ಇನ್ನೂ ಅನೇಕ ದೇವಾಲಯಗಳಿದ್ದಾವೆ. ಒಂದು ದೇವಾಲಯದಲ್ಲಿ ಇವತ್ತು ಮತ್ತೆ ಪುನಃ ಧ್ವಜಾರೋಹಣ ನಡೆಯುತ್ತೆ. ಅದಾದ್ಮೇಲೆ ಸಾಮೂಹಿಕ ಸಮಾರಂಭ ಇದೆ. ಈ ಎಲ್ಲ ಉತ್ಸವಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈಗ ಸ್ವಾಮೀಜಿಗಳೇ, ಪ್ರಮುಖವಾಗಿ 2ನೇ ವರ್ಷಾಚರಣೆ, ನೀವು ರಾಮಲಲ್ಲನ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ರಿ, ಮೊದಲ ವರ್ಷಾಚರಣೆ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ರಿ, ಈಗಲೂ ಕೂಡ ನೀವು ಅಲ್ಲೇ ಇದ್ರಿ. ನಿಮ್ಮದೇ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರೋದು. ಎಷ್ಟು ಖುಷಿ ಇದೆ ಸ್ವಾಮೀಜಿಗಳೇ. ಆಗ್ಲಿ ಸಂತೋಷ ಚೆನ್ನಾಗಿ ನಡೀತಾ ಉಂಟು. ಎಲ್ಲ ಸಂತೋಷದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಉತ್ಸವ ನಡೆಸ್ತಾ ಇದ್ದಾರೆ. ಓಕೆ, ಯಾರೆಲ್ಲ ಗಣ್ಯರಿಗೆ ಆಹ್ವಾನ ಇದೆ ಈ ಬಾರಿ ಸ್ವಾಮೀಜಿಗಳೇ? ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ. ಆಮೇಲೆ ಉತ್ತರ ಪ್ರದೇಶದ ನಮ್ಮ ಮುಖ್ಯಮಂತ್ರಿಯವರು ಯೋಗಿಜಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನು ಪ್ರಾದೇಶಿಕ ಅನೇಕ ಸಾಧು ಸಂತರನ್ನೆಲ್ಲ ಕರೆದಿದ್ದಾರೆ. ಸ್ವಾಮೀಜಿಗಳೇ, ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಬಂದು ಹೋದ್ರು. ಓಕೆ. ಇವತ್ತು ವಿವಿಧ ಕಾರ್ಯಕ್ರಮಗಳು ಹೋಮ ಹವನ ನಡೀತಾ ಇರೋದು. ಯಾವ ಉದ್ದೇಶಕ್ಕೋಸ್ಕರ ಈ ಎಲ್ಲ ಹೋಮ ಹವನಗಳನ್ನು ನಡೆಸ್ತಾ ಇರೋದು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಸ್ವಾಮೀಜಿಗಳೇ? ಪ್ರಾಣ ಪ್ರತಿಷ್ಠಾ ಉತ್ಸವದ ನಿಮಿತ್ತವೇ ದೇವರ ಪ್ರತಿಮಾದಲ್ಲಿ ದೇವರ ಸನ್ನಿಧಾನ ವಿಶೇಷವಾಗಿ ತುಂಬಿರಬೇಕು. ಆ ಮೂಲಕ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ದೇವರ ಅನುಗ್ರಹ ಪರಿಪೂರ್ಣವಾಗಿ ಸದಾಕಾಲ ಲಭಿಸ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಹೋಮ ಹವನ ಕಲಶಾಭಿಷೇಕ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಓಕೆ, ನಾವು ಇವತ್ತು ಹೊಸ ವರ್ಷಾಚರಣೆಯನ್ನು ಬರಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಂದೇಶ, ನಿಮ್ಮ ಉಪದೇಶ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳುತ್ತೆ. ಹಾಗಾಗಿ ಹೊಸ ವರ್ಷದ ವಿಚಾರವಾಗಿ ತಾವು ನಮ್ಮ ವೀಕ್ಷಕರಿಗೆ ಯಾವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಬಯಸ್ತೀರಿ ಸ್ವಾಮೀಜಿಗಳೇ? ಸ್ವಾಮೀಜಿಗಳ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸಂಪರ್ಕ ಕಡಿತಾಗಿದೆ. ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವ ವಿಚಾರವನ್ನು ನಮ್ಮೊಂದಿಗೆ ಈಗ ಹಂಚಿಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಒಂದು ರೀತಿಯಲ್ಲಿ ರಾಮಲಲ್ಲನ ಕ್ಷೇತ್ರದಲ್ಲಿ ಇವತ್ತು ಹಬ್ಬದ ಸಡಗರ ಕಳೆಗಟ್ಟಿದೆ. ವಿವಿಧ ಪೂಜಾ ಪುನಸ್ಕಾರಗಳು, ಹೋಮ ಹವನಗಳು ಕೂಡ ನಡೀತಾ ಇದೆ. ಅದು ವಿಶ್ವಪ್ರಸನ್ನ ತೀರ್ಥರವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳು. आपदाम अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं. प्रतिष्ठा द्वादशिया
2ನೇ ವರ್ಷದ ಶ್ರೀರಾಮಚಂದ್ರನ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ 5 ದಿವಸಗಳಿಂದ ಯಜ್ಞಶಾಲೆಯಲ್ಲಿ ನಾನಾ ಬಗೆಯ ಹೋಮ ಹವನಗಳು ಕಲಶ ಪ್ರತಿಷ್ಠೆ ಇವೆಲ್ಲವೂ ನಡೆದು ರಾಮದೇವರಿಗೆ ಕಲಶಾಭಿಷೇಕ ನಡೆದಿದೆ. ಪ್ರತಿನಿತ್ಯ ಸಾಯಂಕಾಲ ಪಾಲಕಿ ಉತ್ಸವ ನಡೆದಿದೆ. ಈ ಎಲ್ಲ ಕಾರ್ಯಗಳನ್ನು